ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ, ದನಿ ಅಮ್ಮನ ಜೊತೆ ಜಗಳ ಆಡ್ತಾ ಇದ್ಲು ಜಾತ್ರೆಗೆ ಹೋಗುವ ಅಂಥೇಳಿ. ಅದಕ್ಕೆ ನಾನು ಸಂಜೆ ಟೈಮಲ್ಲಿ ಅವಳನ್ನ ಜಾತ್ರೆ ಕರ್ಕೊಂಡು ಬಂದೆ. ಎಲ್ಲರೂ ಹೆಂಗಿದ್ರಿ? ನಾನು ಚೈತ್ರ ಮೋಹನ್. ವೆಲ್ಕಮ್ ಟು ಚೈತ್ರಾಸ್ ಪ್ರಪಂಚ. ಜಾತ್ರೆಯಲ್ಲಿ ಅವಳಿಗೆ ಒಂದು ಗೇಮ್ ಆಡಿಸುವ ಅಂತ ಹೇಳಿ ನಾವು ಗೇಮ್ ಝೋನ್ ಹತ್ರನೇ ಫಸ್ಟ್ ಬಂದರು. ದನಿನ ನಾವು ರೈಡಿಂಗ್ ಕಾರ್ ಹತ್ರ ಕರ್ಕೊಂಡು ಹೋದರು. ಈ ಥರ ಕಾರ್ ಮೇಲೆ ಫಸ್ಟ್ ಕೂತ್ಕೊಂಡ್ಳು. ಒಬ್ಬಳೇ ಕೂತ್ಕೊಳ್ಬೇಕಲ್ಲ ಅಂತ ಏನು ಕೂತ್ಕೊಳ್ಳೋದಿಲ್ಲ ಅಂತ ಹಠ ಮಾಡಿದ್ಲು. ಕೂತ್ಕೊ ಮಗ ಅಂತ ಹೇಳಿ ಎಷ್ಟೇ ಒತ್ತಾಯ ಮಾಡಿದ್ರು ಇಷ್ಟನೇ ಪಡಲಿಲ್ಲ. ಇಲ್ಲಿ ಬೋಟಿಂಗ್ ಕೂಡ ಮಾಡ್ತಿದ್ರು. ಅಲ್ಲಾದರೂ ಕೂತ್ಕೊಳ್ಳೆ ಮಗ ಅಂತ ಹೇಳಿದರೆ ಇಲ್ಲ ನಾ ಕೂತ್ಕೊಳ್ಳೋದಿಲ್ಲ ಅಂತಲೇ ಹೇಳ್ತಿದ್ಲು. ಅವಳಿಗೇನೋ ಇಷ್ಟ ಇಲ್ಲ ಇರಬೇಕು ಅಲ್ಲ ಅಂತ ಹೇಳಿ ಮತ್ತೆ ಸುಮ್ಮನೆ ಆದರು. ಕರ್ಕೊಂಡಂತೂ ಬಂದಾಗದೆ ಮತ್ತೆ ಎಂತಕ್ಕೆ ಹಾಗೆ ಹೋಗೋದು ಅಂತ ಹೇಳಿ ಅಲ್ಲಿ ಟ್ರೈನ್ ಇತ್ತು. ಅಲ್ಲಿ ದೊಡ್ಡವ್ರ ಜೊತೆ ಮಕ್ಕಳನ್ನು ಕುಳಿಸ್ಕೊಳ್ತಿದ್ರು. ಅದಕ್ಕಾಗಿ ನಾನು ನನ್ನ ಮಗಳು ಬಂದರು ಫಸ್ಟ್. ಇಲ್ಲಿ ನಮಗೊಂಥರ ಸ್ಕ್ಯಾಮೇ ಆಗ್ತಿತ್ತು. ದನಿಗೆ ನನಗೆ ಟಿಕೆಟ್ ತಗೊಂಡಿದ್ರು ನಾವು ಫಸ್ಟು. ಆಮೇಲೆ ಹಿಂದೆ ಕೂತವ್ರು ಮಾತಾಡಬೇಕಾದ್ರೆ ಗೊತ್ತಾಯಿತು ಮಕ್ಳಿಗೆ ಟಿಕೆಟ್ ಇಲ್ಲ, ತುಂಬ ಸಣ್ಣ 5 ವರ್ಷಕ್ಕಿಂತ ಸಣ್ಣ ಮಕ್ಳಿಗೆ ಟಿಕೆಟ್ ಇಲ್ಲ, ಪೇರೆಂಟ್ಸ್ಗಷ್ಟೇ ಅಂತ ಹೇಳಿ ಗೊತ್ತಾಯಿತು. ಮತ್ತೆ ಎಂತಕ್ಕೆ ಸುಮ್ಮನೆ ವೇಸ್ಟ್ ಆಗ್ತದೆ ಅಂತ ಹೇಳಿ ನನ್ನ ಮಾವ ಕೂಡ ಫೋನ್ ಮಾಡಿ ಕರೆದೆ, ಮಾವ ಈ ಥರ ಉಂಟು ಅಂಥೇಳಿ. ಅದಕ್ಕೆ ಮಾವನೂ ಬಂದ ಜೊತೆಗೆ. ಟ್ರೈನ್ ಕೂಡ ಸ್ಟಾರ್ಟ್ ಆಯಿತು. ದನಿ ಸ್ವಲ್ಪ ಖುಷಿಪಟ್ಲು ಮೂವ್ ಆಗ್ತಾ ಇರಬೇಕಾದ್ರೆಲ್ಲ. ಆದರೆ ಅವಳು ಜಾಸ್ತಿ ಎಕ್ಸೈಟ್ ಆಗಲಿಲ್ಲ, ಯಾಕಂದರೆ ನಾವು ಗೋವಾದಲ್ಲಿ ಟ್ರೈನ್ಗೆ ಹೋಗ್ತಿದ್ವಲ್ವ. ಅವಳು ಸಣ್ಣವಳಿದ್ದಾಗಿಂದ ಟ್ರೈನ್ ಜರ್ನಿ ಮಾಡೋದ್ರಿಂದ ಅವಳಿಗೊಂದು ಹೊಸದು ಅನಿಸ್ಲಿಲ್ಲ. ಆದರೆ ಇದು ಓಪನ್ ಇರೋದ್ರಿಂದ ಅವಳಿಗೆ ಸ್ವಲ್ಪ ಖುಷಿನೇ ಆಯಿತು. ಅಂತೂ ಈಗ ಹೊಸ ಮದುಮಗ ಆಗೋನು, ಮದುವೆ ಫಿಕ್ಸ್ ಆಗುತ್ತಲ್ಲ, ಅವನ ಹೆಂಡತಿಗೆ ಕಾಲ್ ಮಾಡಿ ನಮ್ಮೂರು ಜಾತ್ರೆ ಅಂತೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದ. ಅವ್ನಿಗೆ ಇದ್ರ ಮೇಲೆ ಕೂತ್ಕೊಳ್ಳೋಕೆ ಒಂಥರ ಬೇಜಾರನೂ ಆಗ್ತಿತ್ತು. ನನಗೆ ಆ ಟ್ರೈನ್ ಮೇಲೆ ಹೋಗಬೇಕಾದ್ರೆ ಸ್ವಲ್ಪ ಹೆದರಿಕೆನೇ ಆಯಿತು. ಆ ಕೆಳಗಿರ್ತದಲ್ಲ ಆ ಕಂಬಿಗಳೆಲ್ಲ, ಅದ್ರ ಮೇಲೆ ಟ್ರೈನ್ ಓಡ್ತಿತ್ತಲ್ಲ, ಅದನ್ನು ನೋಡಿ ನಂಗೆ ಜಾಸ್ತಿ ಹೆದರಿಕೆ ಆಯಿತು. ಎಲ್ಲಾದರೂ ಮಿಸ್ಸಾಗಿ ನಾವು ಕೆಳಗೆ ಬಿದ್ದರೆ ಅನ್ನೋ ಕೆಟ್ಟ ಆಲೋಚನೆಯೂ ಬರ್ತಿತ್ತು. ಈ ಆಟ ಟ್ರೈನ್ ಅನುಭವನೇ ಇಲ್ಲದೇ ಇರೋ ಮಕ್ಳಿಗಾದರೆ ತುಂಬ ಖುಷಿ ಪಡ್ತರು. ದನಿ ಅಷ್ಟು ಖುಷಿನೇ ಪಡಲಿಲ್ಲ. ನಾನು ಮಗ ನಿಂಗೆ ಹೆದರಿಕೆ ಆದರೆ ಕಣ್ಮುಚ್ಕ ಅಂತ ಹೇಳಿದ್ದೆ ಅಂತೇಳಿ ಅವಳು ಬೇಕಂತಲೇ ಕಣ್ಮುಚ್ತಿದ್ಲು. ಜಾತ್ರೆಪೇಟೆ ಯಾವ ಥರ ಅದೇ ಅಂಥೇಳಿ ಒಂದು ರೌಂಡ್ ಹಾಕ ಬರ್ವಾ ಅಂತ ಹೇಳಿ ಪಟ ಪಟ ಹೋದರು. ಪಾಪು ಬೇರೆ ಬಿಟ್ಟು ಬಂದಿದ್ದೆ ಅಲ್ವಾ. ಇದು ಸೆಕೆಂಡ್ ಡೇ ಜಾತ್ರೆ ಆದದ್ರಿಂದ ಜನ ಸುಮಾರಿದ್ರು. ಹಾಗೆ ಮುಂದೆ ಬರ್ತಾ ಅಲ್ಲೊಂದು ಮಕ್ಕಳದ್ದೆಲ್ಲ ಚಪ್ಪಲ್ ಅಂಗಡಿ ಇತ್ತು. ನೋಡ್ಕೊಂಡು ಬರುವ ದನಿ ಸೈಜಿಂದ ಯಾವುದಾದ್ರೂ ಸಿಗ್ಬೋದೇನೋ ಅಂತೇಳಿ ನಾನು ಬಂದೆ. ಅದು ದನಿ ಸೈಜಿದ್ದು ಒಂದು ಚಪ್ಪಲು ಸಿಗಲಿಲ್ಲ. ಫ್ಯಾಮಿಲಿ ಜೊತೆ ಮತ್ತೆ ಬರಬೇಕಲ್ಲ ಅಂತ ಹೇಳಿ ಎಂಥದ್ದು ತಗೊಳ್ಳಿಲ್ಲ. ನಾವು ಹೆಣ್ಮಕ್ಳು ಎಂತ ತಗೊಳ್ಳಿಲ್ಲ ಆದರೂ ಅಡಿಲ್ಲ, ಬಳೆ ಅಂಗಡಿಗಂತೂ ಹೋಗ್ತರು. ಹಾಗೆ ಅಲ್ಲೊಂದು ಬಳೆ ಅಂಗಡಿ ಇತ್ತು ಅಂತ ಹೇಳಿ ದನಿಗೆ ಮತ್ತು ನನಗೆ ಅಂತ ಹೇಳಿ ಒಂದು ಜೊತೆ ಬಳೆ ತಗೊಂಡು ಬಂದೆ. ಜಾತ್ರೆಗೆ ಬಂದು ಮಿಠಾಯಿ ಮತ್ತು ಜಿಲೇಬಿ ತಗೊಂಡು ಹೋಗಲಿಲ್ಲ ಆದರೆ ಹಾಗೆ, ಅದಕ್ಕೆ ಒಂದು ಸ್ವಲ್ಪ ಜಿಲೇಬಿ ತಗೊಂಡು ಹೋಗುವ ಮನೆಗೆ ಅಂತ ಹೇಳಿ ಬಂದರು. ಎಷ್ಟೇ ಬೇಗ ಬರುವ ಅಂತೇಳಿ ಅಂದ್ಕೊಂಡ್ರು ಒಂದು ತಾಸಂತೂ ಆಗೇ ಆಗ್ತದೆ ಜಾತ್ರೆಯಲ್ಲಿ. ಹಾಗೆ ಮುಂದೆ ಬರಬೇಕಾದ್ರೆ ಅಲ್ಲಿ ದಾರಿಲಿ ತೇರಿತ್ತು, ಅದಕ್ಕೆ ಕೈ ಮುಕ್ಕೊಂಡು ಬಂದರು. ಹಾಗೆ ಮನೆಗೆ ಬರುವ ಅಂತೇಳಿ ನಾವು ಮುಂದೆ ಬಂದರು. ಅಲ್ಲೇ ಸ್ವಲ್ಪ ಮುಂದೆ ಈ ಥರ ತಿರುಗೋ ಥರ ಕುದುರೆಗಳಿತ್ತು. ಮಾವ ದನಿನ ಕುಳಿಸ್ದೆ ಅಂತೇಳಿ ಇದ್ರಲ್ಲಿ ಕರ್ಕೊಂಡು ಬಂದ. ನಾನು ಅವಳು ಆ ಕಾರ್ ಮೇಲೆ ಕೂತ್ಕೊಳ್ಳಿಲ್ಲ, ಇದ್ರ ಮೇಲೆಲ್ಲ ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳಿದೆ. ಆದರೆ ಮಾವ ಅವಳು ಕೂತ್ಕೊಳ್ತು ಬಾ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದ. ಆ ಕಾರ್ ಮೇಲೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿದ ಮಗು ಇದ್ರ ಮೇಲೆ ಕೂತ್ಕೊಳ್ತೆ ಅಂತ ಹೇಳಿ ಖುಷಿಯಿಂದ ಕೂತ್ಕೊಂಡ್ಳು. ಅವಳೇ ಇಷ್ಟಪಟ್ಟು ಕೂತ್ಕೊಂತಿದ್ಲಲ್ಲ ಅಂತೇಳಿ ಕೂರಿಸಿದ್ರು.
ಈ ಥರ ಇರುವಂಥ ಕುದುರೆಗಳು, ಮೋಟಾರ್ ಸೈಕಲು, ಜೋಕಾಲಿಗಳನ್ನು ಇತ್ತೀಚಿನ ಜಾತ್ರೆಗಳಲ್ಲಿ ನೋಡೋದೇ ಕಮ್ಮಿ. ಪಾಪ ಇವರು ಜನ ಓಡಾಡದೇ ಇರೋ ಜಾಗದಲ್ಲಿ ಈ ಥರದನ್ನ ಹಾಕೊಂಡಿದ್ದಾರೆ. ಇವ್ರು ಜನ ಓಡಾಡೋಲ್ಲಿ ಹಾಕಿದ್ರೆ ತುಂಬ ವ್ಯಾಪಾರ ಆಗ್ತಿತ್ತು. ನಾನು ಸಣ್ಣ ಇರಬೇಕಾದ್ರೆ ಇದ್ರ ಮೇಲೆಲ್ಲ ಕೂಳ್ತಿದ್ದೆ. ಈಗ ನನ್ನ ಮಗಳು ಇದ್ರ ಮೇಲೆ ಓಡಾಡಬೇಕಾದ್ರೆ ನಾನು ಇದರಲ್ಲಿ ಕೂತ್ಕೊಂಡಿದ್ದೆಲ್ಲ ನಂಗೆ ನೆನಪಾಗ್ತಿತ್ತು. ಅಮ್ಮನ ಹತ್ರ ನಾನು ನನ್ನ ತಮ್ಮ ಹಠ ಮಾಡ್ತಿದ್ರು ಈ ಥರ ಗಾಡಿಯನ್ನೆಲ್ಲ ನೋಡಿದಾಗ, ಒಂದ್ಸಲ ಕೂಳ್ಸಮ್ಮ ಅಂತ. ಈಗ ನಾವೇ ನಮ್ಮ ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಬರೋಷ್ಟು ದೊಡ್ಡ ಆಗಿದ್ರು. ಯಾರೆಲ್ಲ ಈ ಥರ ಜೋಕಾಲಿ ಮೇಲೆ ಕೂತಿದ್ರಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾವು ಮುಂದೆ ಬಂದರು. ಅಲ್ಲೊಂದು ಬಿಲ್ಡಿಂಗಲ್ಲಿ ಹೆಂಗಸಿನ ಪಾಪ ದೃಷ್ಟಿಗೊಂಬೆ ಮಾಡ್ಕೊಬಿಟ್ಟಾರೆ. ಪಾಪು ಬಿಟ್ಟು ಬಂದಿದ್ದರಿಂದ ತುಂಬ ಹೊತ್ತಿಲ್ಲಿ ಇರೋಕ್ಕಾಗಲಿಲ್ಲ. ನನಗೆ ಈ ಜೋಕಾಲಿ ಮೇಲೆ ಕೂಡಬೇಕು ಅಂತೇಳಿ ತುಂಬ ಆಸೆ ಆಗ್ತಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ ಕೂತ್ಕೊಳ್ವಾ ಅಂತ ಹೇಳಿ ಹಾಗೆ ಬಂದೆ. ಈ ಜಾತ್ರೆ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೆ. ಅದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆಲ್ಲರಿಗೂ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.